ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಏನಾಯ್ತು ಶ್ರೀ? ನನ್ನ ಫ್ರೆಂಡ್ ಶರತ್ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಪೋಸ್ಟ್ ಖಾಲಿ ಇದೆಯಂತೆ. ಯಾವಾಗಿಂದ ಜಾಯ್ನ್ ಆಗ್ಬೋದಂತೆ? ನಾಳೆ ಕಾಲ್ ಮಾಡಿ ಹೇಳ್ತೇನಂತೆ. ದೇವ್ರ ದಯಿಂದ ಈ ಕೆಲಸ ನಿನಗೆ ಸಿಕ್ಕಿದ್ರೆ ಸಾಕು ಶ್ರೀ. ಡೋಂಟ್ ವರಿ ಜಾನು, ಈ ಕೆಲಸ ನನಗೆ ಸಿಕ್ಕೇ ಸಿಗುತ್ತೆ. ನನ್ನ ಕಷ್ಟಗಳೆಲ್ಲ ಕಳೆಯುತ್ತೆ. ಅವ್ರಿಗೆ ಗ್ಯಾರಂಟಿ ಕೆಲಸ ಸಿಗತ್ತೆ ಕಣೆ. ಅವ್ರಿಗೆ ಕೆಲಸ ಸಿಕ್ಕ ತಕ್ಷಣ ಬಾಡಿಗೆ ಮನೆ ಮಾಡೋದಕ್ಕೆ ಹೇಳೋಣ, ಅಲ್ಲಿಗೆ ಹೊರಟೋಗೋಣ. ಕರೆಕ್ಟ್. ಅದಕ್ಕೆ ಶ್ರೀ ಕೆಲಸ ಸಿಕ್ಕಿದ ತಕ್ಷಣನೇ ಒಂದು ಕೊನೆ ಬಾಳೆಹಣ್ಣು ತಗೊಂಡ್ ಬಂದು ಆ ಸುನಂದಮ್ಮನ ಮುಖದ ಮೇಲೆ ಎಸಿತೀನಿ. ಆ ಹೆಂಗಸು ಬಾಳೆಹಣ್ಣು ತಿಂದು ಸಾಯ್ಲಿ. ನಮ್ದು ನಿನ್ನ ಮಗಳು ಅಳಿಯನ ಪಾಡ್ ನೋಡ್ಬೇಕಿತ್ತೆ. ಈ ಮನೆ ಮುಂದೆ ಭಿಕ್ಷುಕರು ಬಂದು ಅಮ್ಮ ತಾಯಿ ಭಿಕ್ಷಾ ನೀಡವ ಅಂತ ಕೇಳ್ತಾರಲ್ಲ, ಈಗ ಎಲ್ಲಾ ಕಂಪ್ನಿಗಳ ಮುಂದೆ ಸಾಲಾಗಿ ನಿಂತಿದ್ರು. ಇವ್ರು ಒಳಗ್ ಕಾಲಿಟ್ಟಿದ್ದಾಗೆ ಆ ಸೆಕ್ಯೂರಿಟಿ ಅಚ ಅಚ ಅಂತ ಕಳಿಸ್ತಾ ಇದ್ದ ಕಡೆ. ಹೌದೇನೋ? ಅಯ್ಯೋಯ್ಯೋ, ಅದ್ರದ್ದೊಂದು ಫೋಟೋ ಗಿಟ ತಗೊಂಡ್ಬರೋದಿಲ್ವೇನೋ? ನಾನು ನೋಡಿ ಸಂತೋಷ ಪಡ್ತಾ ಇದ್ದೆ. ಜೋಬಲ್ಲಿದ್ದು ದುಡ್ಡು ಖಾಲಿ ಆಗೋ ತನಕ ಆಟೋದಲ್ಲಿ ಓಡಾಡಿದ್ದು. ಆಮೇಲೆ ಇನ್ನೇನೆ ಮಧ್ಯಾಹ್ನ ಟೈಮ್ಗೆ ನಟರಾಜ ಸರ್ವೀಸು, ಕಾಫಿ ಕುಡಿಯೋಕೆ ದುಡ್ಡಿರಲಿಲ್ಲ. ಮುಂದುವರ್ಸೋ, ಅದೇ ತುಂಬಾ ಚೆನ್ನಾಗಿದೆ. ನಾನು ಕೇಳಿ ಸಂತೋಷ ಪಡ್ತೀನಿ. ಶ್ರೀ ಬಂದ್ಯಾ? ನನ್ಗೆ ಈಗ ಸಮಾಧಾನ ಆಯ್ತು ನೋಡು. ಆ ಸುನಂದಮ್ಮ ನಂಗೆಷ್ಟು ಬೈತಾ ಇದ್ಲು ಗೊತ್ತಾ? ಕೆಲಸ ಸಿಕ್ತಾ? ಯಾವ ಕಂಪ್ನಿ? ಎಷ್ಟು ಸಂಬಳ? ಅಡ್ವಾನ್ಸ್ ಕೊಟ್ರಾ? ಪ್ಲೀಸ್ ಬೇಗ ಕೊಡೋ. ಅಡ್ವಾನ್ಸು ಬೇಬಿ, ಏನು ಹುಡುಕ್ತಾ ಇದೀಯಮ್ಮ? ಶ್ರೀಗೆ ಒಂದು ಕೊನೆ ಬಾಳೆಹಣ್ಣು ತಗೊಂಡ್ ಬರಕ್ ಹೇಳಿದೆ. ಅದ್ ಎಲ್ಲಿಟ್ಟಿದ್ದಾನೆ ಅಂತ ಹುಡುಕ್ತಾ ಇದ್ದೀನಿ. ಎಲ್ಲಿಟ್ಟಿದ್ಯಾ? ಆಚೆ ಇಟ್ಟಿದ್ಯಾ? ನಾನೇ ನೋಡ್ತೀನಿ ಬಿಡು. ಮಾಮ್, ಅಮ್ಮ, ಅದು ಏನೇ ಅದು ಅಂದ್ರೆ? ಏನಾಯ್ತಮ್ಮ? ಶ್ರೀ, ಎಲ್ಲೋ ಬಾಳೆಗೊನೆ ಹೇಳಿಲ್ವಾ ತರೋದಿಕ್ಕೆ? ಯಾಕೆ ತಂದಿಲ್ಲ ನೀನು? ಬೇಬಿ ಸುಮ್ನೆರಮ್ಮ. ಏನಮ್ಮ ನಿಂದು? ಏನದು? ಬೇಬಿ ಮಾಮ್, ನನಗೆ ಕೆಲಸ ಸಿಗಲಿಲ್ಲ. ಕೆಲ್ಸ ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಹೌದೇನಮ್ಮ? ಯಾಕಮ್ಮ ಸಿಗ್ಲಿಲ್ವಾ? ಮತ್ತೆ ನಿಮ್ ಬೇಬಿ ಅತ್ತೆ ಕೆಲ್ಸ ಸಿಕ್ಕೇ ಬಿಡುತ್ತೆ ಅಂತ ತಿಪ್ಪರ್ಲಾಗ ಹಾಕುದ್ಲು. ಮುಗೀತು ನನ್ ಕತೆ. ನಿನಗ್ ಕೆಲ್ಸ ಸಿಗುತ್ತೆ ಅನ್ನೋ ನಂಬಿಕೆಲಿ ಆ ಸುನಂದಮ್ಮಂಗೆ ಬಾಯಿಗೆ ಬಂದಾಗ ಅನ್ಬಿಟ್ಟೆ. ಆ ಹೆಂಗ್ಸು ನನ್ನ ಸುಮ್ಮನೆ ಬಿಡೋದಿಲ್ಲ. ಮಾತ್ಗೂ ಚುಚ್ಚಿ ಸಾಯಿಸ್ತಾಳೆ. ಓಹೋ, ಈ ಅವತಾರಕ್ಕೆ ಆ ನಿಮ್ ಬೇಬಿ ಅತ್ತೆ ಅಷ್ಟೆಲ್ಲ ಬಡಾಯಿ ಕೊಚ್ಕೊಂಡ್ಲಾ? ನಮ್ ಶ್ರೀಗೆ ಕೆಲಸ ಸಿಕ್ಕೇ ಸಿಗುತ್ತೆ, ಜೊತೆಗೆ ಅಡ್ವಾನ್ಸು ಸಿಗುತ್ತೆ. ಒಂದು ಗೊನೆ ಬಾಳೆಹಣ್ಣು ತಂದ್ಕೊಡ್ತೀನಿ ಅಂತಂದ್ಲು. ಎಲ್ಲಿ ಕರಿ ಆ ನಿಮ್ ಬೇಬಿ ಅತ್ತೆನ ಚೆನ್ನಾಗಿ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ಯಾಕದೆಲ್ಲ ಈಗ? ಏನೋ ಬೇಜಾರಲ್ಲಿ ಒಂದು ಮಾತು ಅಂದಿರ್ತಾರೆ. ಮುಂದೆ ಏನು? ಬಿಟ್ಟಿಗಳು ಜಡಾಯಿಸ್ಕೊಂಡು ಇಲ್ಲೇ ಜಾಂಡ ಊರ್ ಬಿಡೋದಾ? ಯಾಕಮ್ಮ ಹಾಗಂತೀಯ? ಶ್ರೀಗೆ ಇವತ್ತು ಕೆಲಸ ಸಿಗದೆ ಇದ್ರೆ ಏನಂತೆ?
ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಇವತ್ತು ಸಿಗ್ದಿರೋ ಕೆಲಸ ನಾಳೆ ಸಿಗ್ಬಿಡುತ್ತಾ? ಈ ನರಕದಲ್ಲಿ ಬಿದ್ದು ಸಾಯೋದೊಂದೇ ಗೊತ್ತು. ಆ ಸುನಂದಮ್ಮ ನಮ್ನೆಲ್ಲ ಹುರಿದು ಮುಕ್ಬಿಡ್ತಾಳೆ. ಶ್ರೀಗೆ ಅವ್ರ ಫ್ರೆಂಡು ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನಾಳೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತಾರಂತೆ. ಇದನ್ನ ನಾವೀಗ ನಂಬಬೇಕು. ಪ್ಲೀಸ್ ನನ್ನ ನಂಬಿ ಮಾಮ್. ಹೇಗೋ ನಂಬ್ಲಿ? ಇವತ್ತು ನಿನಗೆ ಕೆಲಸ ಸಿಗತ್ತೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಆದ್ರೆ ಸಿಗ್ಲಿಲ್ಲ. ನಾಳೆನೂ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಅವನು ನನ್ನ ಕ್ಲೋಸ್ ಫ್ರೆಂಡು ಮಾಮ್. ನನ್ನ ಗ್ಯಾರಂಟಿ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೇನೆ. ನಾಳೆ ನನಗೆ 100% ಕೆಲಸ ಸಿಗುತ್ತೆ. ಶ್ರೀಗೆ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋ ಫ್ರೆಂಡಿಗೆ ಶ್ರೀ ಮುಂಚೆ ತುಂಬಾ ಸಲ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅವರು ಕೆಲಸ ಕೊಟ್ಟೆ ಕೊಡ್ತಾರೆ. ಏನೋ ನಿನ್ನ ಫ್ರೆಂಡ್ ಹೆಸರು? ಶರತ್ ಕುಮಾರ್ ಅಂತ. ಯಾವ ಕಂಪ್ನಿ? ಎಲ್ಲಿರೋದು? ಬ್ಯಾಂಗ್ಳೂರ್ ಬಿಸ್ಕೆಟ್ಸ್ ಅಂತ ಕಂಪ್ನಿ ಹೆಸರು. ಕುಂಬ್ಳುಗೋಡ್ ಹತ್ರ ಇರೋದು. ಓಹೋ, ಬಿಸ್ಕೆಟ್ ಫ್ಯಾಕ್ಟ್ರಿನಾ? ಕೆಲಸ ಕೊಡ್ತೀನಿ ಅಂತ ಹೇಳಿ ಬಿಸ್ಕೆಟ್ ಹಾಕ್ತಾ ಇದ್ರೆ ಸಾಕು. 30,000ನಾ? ಹೌದು ಮಾಮ್. ನಿನ್ ಫ್ರೆಂಡ್ ಖಂಡಿತ 30,000 ಸಂಬಳ ಕೊಡ್ತಾನೆ. ಅಷ್ಟು ಸಂಬಳ ಕೊಡ್ತೀನಿ ಅಂತ ಅವನೇ ಹೇಳಿದಾನೆ. ತಿಂಗ್ಳಿಗ ವರ್ಷಕ್ಕ? ತಿಂಗಳಿಗೆ. ಓ, ಒಳ್ಳೇದು ಒಳ್ಳೇದು. ಸಿಗ್ಲಿ. ಈ ಮಾವನಿಗೂ ಖರ್ಚಿಗೆ ಕೊಡಕ್ಕೆ ಹೇಳಮ್ಮ. ಫ್ರೆಂಡ್ದೇ ಕಂಪ್ನಿ ಅಂತೆ. 30,000 ಸಂಬಳ. ಹೇಗೋ ತಡೆಯೋದು? ಹಾಗಲ್ಲ. ಶ್ರೀ, ಫ್ರೆಂಡ್ ಅಂತೀಯ, ಕೆಲಸ ಗ್ಯಾರಂಟಿ ಅಂತೀಯ. ಸ್ವಲ್ಪ ಅಡ್ವಾನ್ಸ್ ತಗೊಂಡು ಬೇರೆ ಮನೆ ಮಾಡೋ ಶ್ರೀ. ಆ ಸುನಂದಮ್ಮನ ಕೆಟ್ಟ ಮುಖ ನೋಡೋದು ತಪ್ಪುತ್ತೆ. ಶ್ರೀ ನೋಡ್ಕೊಂಡು ಬರಕ್ಕೆ ಹೋಗ್ತಿದ್ದೀನಿ ಅಂತ ಇವ್ರಿಗೇನು ಹೇಳಬೇಕಾಗಿಲ್ವಲ್ಲ? ಗೊತ್ತಿಲ್ಲದೇನೆ ಇವರೇ ಐಡಿಯಾ ಕೊಟ್ಬಿಟ್ರು ಕಟ್ ತಪ್ಪಿಸಿ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ. ನಾಳೆ ಬೆಳಗ್ಗೆ ಆಗ್ತಿದ್ದಾಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಬಾಯಿ ತುಂಬ ಮಾತಾಡಿಸ್ಬೇಕು. ಪಾಪ ಉತ್ಪಟ್ಟೆಲ್ಲ ಎಲ್ಲರೂ ಹೊರಟ್ಬಿಟ್ರು. ಅವ್ರಿಗೊಂದೆರಡು ಬಟ್ಟೆನಾದರೂ ಕೊಟ್ಟು ಬರ್ತೀನಿ. ಕಲಾ ಏನು ಮಾಡ್ತಿದ್ದೆ? ಅದು ಬ್ಯಾಗಲ್ಲೇನೋ ತುಂಬ್ತಿದ್ದೆ. ಅದು ಶ್ರೀ ಜಾನ್ವಿ ಇಲ್ವಲ್ಲ, ಅವ್ರ ಬಟ್ಟೆ ಎಲ್ಲ ಬ್ಯಾಗ್ ಹಾಕ್ತಿದ್ದೆ. ಅಷ್ಟೇನಾ? ಓಕೆ, ತುಂಬ ಲೇಟಾಯಿತು. ಇನ್ನು ಮಲಕ್ಕೋ. ನಾನು ಹೋಗಿ ಸ್ವಲ್ಪ ತೀರ್ಥ ಸೇವನೆ ಮಾಡ್ಕೊಂಬರ್ತೀನಿ. ಹಾಂ, ಆಯ್ತು ಹೋಗ್ತೀನಿ. ಹೋಗಿ ತೀರ್ಥ. ನಾಳೆ ಬೆಳಗ್ಗೆ ನೀನು? ನಾಳೆ ನಾನು ಇರೋದಿಲ್ಲ. ಎಲ್ಲಿ ಹೋಗ್ತಿದ್ದೀಯಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೋ? ರಾಮದೇವ್ರ ದೇವಸ್ಥಾನ. ಓ, ರಾಮನ ದೇವಸ್ಥಾನಕ್ಕಾ? ಓಕೆ, ನಾನು ಬೆಳಗ್ಗೆ ಆ ಕಡೆನೇ ಹೋಗ್ತಾ ಇದ್ದೀನಿ. ನಿನ್ನನ್ನು ದೇವಸ್ಥಾನಕ್ಕೆ ಬಿಟ್ಟು ನಾನು ದೇವ್ರ ದರ್ಶನ ಮಾಡಿ ಹಾಗೆ ನನ್ನ ಕೆಲಸ ಪೂರೈಸ್ಕೊತೀನಿ. ಓಕೆ, ರೆಡಿಯಾಗಿರು. ಅಯ್ಯೋ, ರಾಮದೇವ್ರ ದೇವಸ್ಥಾನ ಅಲ್ಲ, ಶ್ರೀನಿವಾಸನ ದೇವಸ್ಥಾನ. ಮರ್ತೋದೆ ನೋಡಿ. ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಇಷ್ಟೊಂದು ಕನ್ಫ್ಯೂಷನ್ನ? ಅದು ನನಗೆ ಸ್ವಲ್ಪ ಮರವಲ್ವಾ, ಅದಕ್ಕೆ ಹಾಗೆ ಅಂದ್ಬಿಟ್ಟೆ. ಹೋಗಿ ಬರಲಾ ದೇವಸ್ಥಾನಕ್ಕೆ? ಹಾಗಾರೆ ಬೇಡ, ನೀನು ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ. ಯಾಕೆ ಬೇಡ ಅಂದರೆ ಬೇಡ ಅಷ್ಟೇ. ಆಯಿತು ಬಿಡಿ, ನೀವು ಹೇಳ್ದಂಗೆ ಆಗಲಿ. ಚಿನ್ನ, ಹೆದರ್ಬಿಟ್ಯಾ?
ನಿನಗೆ ದೇವ್ರ ಮೇಲಿನ ಭಕ್ತಿ ಜಾಸ್ತಿನೋ ಪತಿ ಭಕ್ತಿ ಜಾಸ್ತಿನೋ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ. ಆದರೆ ಟೆಸ್ಟಲ್ಲಿ ನೀನು ಗೆದ್ದುಬಿಟ್ಟೆ. ನಿನಗೆ ಪತಿ ಭಕ್ತಿನೇ ಜಾಸ್ತಿ ಇದೆ. ನೀನು ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗು, ನಿನಗೆ ಇಷ್ಟ ಬಂದ ಕಡೆ ಹೋಗಿದ್ದ, ಸರಿನಾ? ಓಕೆ, ಈಗ ಟೈಮ್ ಆಗಿದೆ, ಮಲ್ಕೊಂಡಿದ್ದೇ ಮಾಡು, ಬೆಳಗ್ಗೆ ಹೋಗುವಂತೆ. ಬಾಯ್. ಗುಡ್ ನೈಟ್. ವಾ ರಾಮ ರಾಮ ಬಚಾದ. ಈ ಹರಿ ಕಣ್ಣಿಗೆ ಮಣ್ಣೆರ್ಚಿ ನೀನೇನು ಮಾಡೋಕ್ಕಾಗಲ್ಲ ಕಲ. ನಾನು ಆಡಿಸೋ ತೊಗಲು ಗೊಂಬೆ ನೀನು. ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ನಂಬಿಕೋಬೇಕಷ್ಟೆ. ಏನೇ ಬೇಬಿ ಇದು? ಅರ್ಧ ಗಂಟೆಯಿಂದ ಒಂದೇ ಸೀರೆ ಇಸ್ತ್ರಿ ಮಾಡ್ತಿದ್ಯಾ? ಅಲ್ಲ ಕಣೆ, ಸೀರೆ ಮೊದ್ಲೇ ತೆಳ್ಳಗಿದೆ, ಸುಟ್ಟಿಗಿಟ್ಟು ಹೋದ್ರೆ ಕಷ್ಟ ಕಣೆ. ಡೋಂಟ್ ವರಿ ಅದ್ಗೆ, ಸುಟ್ಟು ಹೋದ್ರೆ ಹೋಗ್ಲಿ. ಶ್ರೀಗೆ 30,000 ರೂಪಾಯಿದ ಕೆಲಸ ಸಿಗ್ತಾ ಇದೆ. 1,000 ರೂಪಾಯಿದು 5 ಸೀರೆ ನನಗೆ ತಂದ್ಕೊಡ್ತಾನೆ. 5 ಸೀರೆ? ಕೆಲಸ ಸಿಗೋಕ್ ಮುಂಚೆನೆ ಇಷ್ಟೊಂದು ಲೆಕ್ಕಾಚಾರ ಹಾಕ್ತಿದ್ಯಲ್ಲೇ. ಮೊದ್ಲು ಅವ್ನ ಫ್ರೆಂಡ್ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಲಿ. ಇನ್ 1 ಅವರ್ಗೆ ಶ್ರೀ ಫೋನ್ ಬರುತ್ತೆ. ಕೆಲಸ ಸಿಗೋದ್ ಗ್ಯಾರಂಟಿ. ಯಾಕೆ ಹೇಳಿ? ಶ್ರೀಗೆ ಕೆಲಸ ಕೊಡ್ತಿರೋದು ಅವ್ನ್ ಕ್ಲೋಸ್ ಫ್ರೆಂಡ್. ಹೌದೌದು. ಈಗ ಹೋಗಿ ಈ ಸೀರೆ ಉಟ್ಕೊಂಡು ಬರ್ತೀನಿ. ಬೇಗ ಬಾ. ತಗೋ. ಸ್ವಿಚ್ ಆಫ್ ಮಾಡಿಲ್ಲ. ಜಾನ್ವಿ, ನಿನ್ ಗಂಡಕ್ ಕೆಲಸ ಸಿಕ್ಕದ್ಮೇಲೆ ನಮ್ನೆಲ್ಲ ಹೋಟ್ಲು ಕರ್ಕೊಂಡೋಗಿ ಹೇಳಮ್ಮ. ಒಳ್ಳೆ ಊಟ ಮಾಡಿ ಎಷ್ಟೋ ದಿನ ಆಗೋಗಿದೆ, ಏನೇನೋ ತಿನ್ಬೇಕನ್ಸ್ತಿದೆ. ಅಯ್ಯೋ, ಅದನ್ನ ನನಗೆ ಯಾಕೆ ಹೇಳ್ತಿದ್ದೀರಾ? ಅವ್ರು ನನಗೆ ಗಂಡ ಆಗೋಕ್ಕಿಂತ ಮುಂಚೆ ನಿಮ್ಮ ಮಗ, ನೀವು ಅದನ್ನ ಡೈರೆಕ್ಟ್ ಆಗಿ ಅವರಿಗೆ ಹೇಳ್ಬೋದು. ಈ ನಡುವೆ ನಮ್ ಶ್ರೀ ಉಸಿರಾಡೋದಕ್ಕೂ ಜಾನ್ವಿ ಪರ್ಮಿಷನ್ ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿನ್ನ ಕೇಳ್ತಾ ಇದ್ರು ಅಲ್ವಾ ಜಾನ್ವಿ? ಸರಿಯಾಗಿ ಹೇಳಿದ್ರಿ ಅತ್ತೆ. ಇನ್ನೇನು, ನಮ್ ಶ್ರೀ ಫ್ರೆಂಡ್ ಫೋನ್ ಮಾಡ್ತಾರೆ. ನಮ್ ಶ್ರೀ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾನೆ. ಜಾನ್ವಿ, ನೀನ್ ಮಾತ್ರ ಕೆಲ್ಸಕ್ಕೆ ಹೋಗೋ ಗೋಜ್ ಇಟ್ಕೋಬೇಡ. ನಾನು ಮನೇಲೆ ಕೂತು ಏನ್ ಮಾಡ್ಲಿ? ಹಲೋ, ನಮ್ಮ ಅಜ್ಜಿಗೆ ಒಂದ್ ಮುದ್ದಾದ ಮೊಮ್ಮಗನ್ ಹೆತ್ಕೊಡಿ. ಅದಕ್ಕೂ ಈ ಅಜ್ಜಿ ಮೊಮ್ಮಗ ನನ್ ಜೊತೆ ಇರ್ಬೇಕು. ನೋಡಿ ಹೆಂಗ್ ಮಾತಾಡ್ತಿದ್ದಾರೆ. ಅಯ್ಯೋ, ನಿಮ್ ಮುಂದೆ ನನಗೆ ನಾಚಿಕೆ. ನೋಡಿ ಅತ್ತೆ, ನಿಮ್ ಮಗ ಸೊಸೆ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ದಾನೆ. ಅದೇ ನಮಗೂ ಬೇಕಾಗಿರೋದು. ಅನ್ಯೋನ್ಯವಾಗಿರ್ಬೇಕು, ನಮ್ ಕೈಗೆ ಒಂದ್ ಮೊಮ್ಮಗನ್ ಕೊಡ್ಬೇಕು. ಒಂದು ಸಾಕಾಜಿ? ಇನ್ನೆಷ್ಟು ಕೊಡ್ಬೇಕು ಅಂತಿದ್ದೀರೋ? 6 ಜನ ಅಮ್ಮಂದರಿಗೆ ಒಂದೊಂದು, ನಾನು ಜನ ಆಟಾಡ್ಸಂಗೆ ಅಂತ ಒಂದು, ಸೊ ಟೋಟಲಿ 7. ಪರಮಾತ್ಮ, ನಾವೆಲ್ಲೋ ಅಹಂಕಾರ ಮಾಡಿದ್ದೀವಿ ಅನ್ಸುತ್ತೆ. ಅದಕ್ಕೆ ನಮ್ಮ ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡು ಬೇರೆಯವ್ರ ಮನೆಗೆ ಬಂದು ಅವ್ರ ಆಶ್ರಯದಲ್ಲಿರೋ ಹಾಗೆ ಮಾಡಿದ್ದೀಯ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪರಾಧ ಮಾಡಿದ್ರೆ ದಯವಿಟ್ಟು ಅದನ್ನು ಕ್ಷಮಿಸಿ ನಿನ್ನ ಹೊಟ್ಟೆಗೆ ಹಾಕ್ಕೊಳಪ್ಪ. ನಮ್ಮ ಶ್ರೀಗೆ ಒಂದು ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಹೋದ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಆಫೀಸ್ ಸ್ಟಾಫ್ನೆಲ್ಲ ಊಟಕ್ಕೆ ಕರೆದಿದ್ವಿ. ನಾವೆಲ್ಲರೂ ಸೇರಿಕೊಂಡು ಎಷ್ಟು ಸಂತೋಷವಾಗಿ ಅಡುಗೆ ಮಾಡಿದ್ವಿ. ಈ ವರ್ಷ ಕಂಪನಿನೇ ನಮ್ಮ ಹತ್ರ ಇಲ್ಲ. 1 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗೋಯ್ತು ಅಲ್ವಾ? ಹಬ್ಬದ ಟೈಮಲ್ಲಿ ಎಲೆ ತುಂಬಾ ಕೋಸಂಬರಿ, ಪಾಯಸ, ಸಂಡಿಗೆ ಅಂತ ಎಲ್ಲ ಇರ್ತಿತ್ತು. ಊಟ ಆದ್ಮೇಲೆ ಖಾಲಿ ಎಲೆ. ನಮ್ ಜೀವನ ಕೂಡ ತಿಂದು ಮುಗ್ದಿರೋ ತರ ಖಾಲಿ ಎಲೆ ಆಗೋಯ್ತು. ಆ ದೇವರು ನಮ್ಮ ಸುಖ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಟ. ನಮ್ಮ ಜೀವನನೇ ಖಾಲಿ ಮಾಡಿಬಿಟ್ಟ. ಅಕ್ಕ, ನಮ್ಮ ಜೀವನ ಹೀಗಾಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ಹಬ್ಬದ ಸಮಯದಲ್ಲಿ ಎಲ್ಲ ಅಡುಗೆನೂ 2 ಸಲ ಬಡಿಸ್ತಾರೆ ಅಲ್ವಾ? ನಮ್ಮ ಜೀವನದಲ್ಲೂ ಸುಖ ಶಾಂತಿ ವಾಪಸ್ ಬರುತ್ತೆ. ಮತ್ತೆ ಬಡಿಸೋವರೆಗೂ ಕಾಯ್ಬೇಕು ಅಷ್ಟೇ. ಏನು ಬ್ಯಾಂಗ್ಳೂರ್ ಬಿಸ್ಕೆಟ್ ಕಂಪ್ನಿ ಮಾರ್ಕೆಟಿಂಗ್ ಮ್ಯಾನೇಜರ್ ಮತ್ತೆ ಟೀಮ್ ಲೀಡರ್ ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ದಂಗಿದೆ. ಏನಿಲ್ಲ, ಶರತ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ, ಅವ್ನ ಕಾಲಿಗೆ ವೆಯ್ಟ್ ಮಾಡ್ತಿದ್ದೀನಿ. ಮಾಡ್ತಾ ಇರ್ಬೇಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಇವತ್ತು ಒಂದೇ ದಿನ ನೀನು ಫ್ರೀ ಇರೋದು, ನಾಳೆಯಿಂದ ಬ್ಯುಸಿ ಆಗ್ಬಿಡ್ತೀಯಾ. ಯಾಕೆ?
ನಾನು ಬ್ಯುಸಿ ಆಗೋದು ನಿನಗೆ ಇಷ್ಟ ಆಗಲ್ವಾ? ಇಷ್ಟನೇ, ಆದರೆ ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ. ನಾನು ಅಷ್ಟೇ ಜಾನು, ಇನ್ನು ತುಂಬ ಮಿಸ್ ಮಾಡ್ಕೊತೀನಿ. ಎಷ್ಟು ದಿನ ಇಬ್ಬರು ದೂರ ದೂರ ಇದ್ವಿ, ಏನೋ ಪ್ರಾಬ್ಲಮ್ ಆಗೋಯಿತು. ಎಲ್ಲ ಸರಿ ಹೋದ್ಮೇಲೆ ಟೂರಿಗೆ ಬರೋಣ ಅಂತ ಅಂದ್ಕೊಂಡೆ, ಆದರೆ ಎಲ್ಲ ಉಲ್ಟಾ ಆಗೋಯ್ತು. ಇಷ್ಟು ದಿನ ನಮ್ಮದೇ ಕಂಪ್ನಿ, ನೀನೇ ಬಾಸು, ಯಾವಾಗ ಬೇಕಾವಾಗ ರಜೆ ತಗೋಬೋದಿತ್ತು. ಈಗ ಬೇರೆಯವ್ರ ಕಂಪ್ನಿಯಲ್ಲಿ ಯಾವಾಗ ಬೇಕಾವಾಗ ರಜೆ ಸಿಗಲ್ಲ ಅಲ್ವಾ? ಹೌದು. ಬೇರೆಯವ್ರ ಕಂಪ್ನಿಯಲ್ಲಿ ಜಸ್ಟ್ ಅನ್ ಎಂಪ್ಲಾಯಿ ಆಗೋ ಹೋಗೋಕ್ಕೆ ಕಷ್ಟ ಆಗ್ತಿದೆಯಾ? ಕಷ್ಟ ಆಗ್ತಿಲ್ಲ. ಯಾಕೆಂದರೆ ನನ್ನ ಟೇಬಲ್ ಮೇಲೆ ಯಾವಾಗಲೂ ಒಂದು ಫೋಟೋ ಇರುತ್ತೆ. ಯಾರ ಫೋಟೋ? ಒಂದು ಸೆಕೆಂಡ್. ಶ್ರೀ, ಈ ಫೋಟೋ ನೋಡ್ತಾ ಇದ್ರೆ ನನಗೆ ಯಾವ ಕಷ್ಟನೂ ಫೀಲ್ ಆಗಲ್ಲ. ಅಲ್ಲಿ ನಾವು ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ರೆ ಇಲ್ಲಿ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಿದ್ದೀರಾ? ಬಂದು ಬಿಸಿ ಬಿಸಿ ಊಟ ಮಾಡ್ತಿರೋ ಅಥವಾ ಹೀಗೆ ಹೊಟ್ಟೆ ತುಂಬಿಸ್ಕೊಳ್ತಿರೋ? ಬೇಬಿ ಮಾಮ್, ಇವತ್ತು ನಾವು ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ರೆ ಈ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಾ ಇದ್ರು. ಅಯ್ಯೋ ಇಲ್ಲಪ್ಪ, ನಾವು ಹಾಗೆ ಮಾಡಿಲ್ಲ. ಅಮ್ಮಂದ್ರು ಏನು ಅಡುಗೆ ಮಾಡಿರ್ಬೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ ಅಷ್ಟೇ. ಅತ್ತೆ, ಏನೇನು ಅಡುಗೆ ಮಾಡಿದೀರಾ? ಹುಳಿ, ಮಾತೆ ಎತ್ಕೆದು ಕೋಸಂಬರಿ. ಇನ್ನು ಹಪ್ಪಳ, ಸಂಡ್ಗೆ, ಮಜ್ಜಿಗೆ ಹುಳಿ, ಅನ್ನ ಸಾಂಬಾರ್ ಎಲ್ಲ ಇವ್ರದೆ. ಮಗನ ಕೆಲಸ ಸಿಗುತ್ತೆ ಅನ್ನೋ ಖುಷಿಲಿ. ಶ್ರೀ, ಹೇಗೆ ಅಡಿಗೆ ಮಾಡಿದೀವಿ ಅಂತ ಟೇಸ್ಟ್ ಮಾಡಿ ಹೇಳು. ಬಡ್ಸಿದ್ರೆ ತಾನೇ ಟೇಸ್ಟ್ ಮಾಡಿ ಹೇಳಕ್ಕೆ ಬೇಬಿ ಆಂಟಿ. ನೋಡು, ಬೇಬಿ ಆಂಟಿ ಅಂತೆ, ಇಲ್ಲ ಬೇಬಿ ಏನೋ ಇಲ್ಲ ಆಂಟಿ ಏನೋ. ಆಯ್ತು ಬಿಡಿ, ಬೇಬಿ ಮಾಮ್ ಅಂತಾನೆ ಕರಿತೀನಿ. ಬೇಬಿ ಮಾಮ್ ಅಂತ ಕರೆಯೋ ಹಕ್ಕಿರೋದು ನಮ್ ಶ್ರೀಗ್ ಮಾತ್ರ, ಇನ್ಯಾರಿಗೂ ಇಲ್ಲ. ಇನ್ನು ಒಳ್ಳೇದೇ ಆಯ್ತಲ್ಲ ನನಗೆ ಬೇಬಿ ಅಜ್ಜಿ. ತೆಗೆದು ಕೊಟ್ರೆ ಹೆಂಗಾಗ್ಬೇಕು ಗೊತ್ತಾ? ಓಹೋ, ಕೊಟ್ಬಿಡ್ತಾರಂತೆ. ಹಲೋ, ನೀವೇನು ಜಗಳನೇ ಮಾಡ್ತಿರ್ತೀರೋ ಇಲ್ಲ ಮಾಡಿರೋ ಅಡುಗೆನ ಬಡಿಸ್ತಿರೋ? ಹಸುವಾಗ್ತಿದೆ. ಬಾವನ್ ಫೋನ್ ರಿಂಗ್ ಆಯ್ತು. ಶ್ರೀ ಫೋನ್ ಬಂತು. ಫೋನ್ ಬಂತು ಶ್ರೀ. ಫೋನ್ ಕೊಡು ರವಿ. ನನಗೆ ಕೊಡು. ಫೈನಲಿ ಫೋನ್ ನನ್ನ ಕೈಗೆ ಸಿಕ್ತು. ಫೋನ್ ರಿಸೀವ್ ಮಾಡು ಶ್ರೀ. ಯಾ ವೇಟ್. ಹಲೋ ಶರತ್, ಹಾಯ್. ನಾನು ಬೆಳಗ್ಗೆಯಿಂದ ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೆ ಕಣೋ. ಇನ್ಫ್ಯಾಕ್ಟ್ ನೀನು ನನಗೆ ಕೆಲಸ ಆಫರ್ ಮಾಡಿರೋ ವಿಷಯ ಕೇಳಿ ನನ್ನ ಅಮ್ಮಂದಿರು, ಅಜ್ಜಿ, ಮಿಸ್ಸಸ್ಸು ಎಲ್ಲರೂ ಫುಲ್ ಹ್ಯಾಪಿ ಆಗಿದ್ದಾರೆ. ಎಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ ಅಪ್ಪ. ಆದರೆ ಫೋನಲ್ಲ, ನೀನು ಒಂದಿನ ಮನೆಗೆ ಊಟಕ್ಕೆ ಬರಬೇಕಂತೆ. ಕೆಲಸದ ಬಗ್ಗೆ ಕೇಳು. ಹಾಂ ಶರತ್, ಅದೇ ಕೆಲಸದ್ದು. ಹೌದಾ? ಯಾಕೆ? That's okay. Yeah, I understand. Yeah. Okay. ಶ್ರೀ, ಕೆಲಸ ಸಿಗ್ಲಿಲ್ವಾ? ಏನಾಯ್ತು? ಏನಾಯ್ತು? ಯಾಕೆಲ್ಲ ಒಳ್ಳೆ ಸ್ಮಶಾನದಲ್ಲಿ ನಿಂತ ಹಾಗೆ ನಿಂತಿದ್ದೀರಾ?
ಓಹೋ, ಕೆಲಸ ಸಿಗ್ಲಿಲ್ವಾ? ಮತ್ತೆ ಇವನಿಗೆ ಕೆಲಸ ಸಿಕ್ಕೇ ಬಿಡ್ತು ಅಂತ ಎಲ್ಲರೂ ಬೆಳಗ್ಗೆಯಿಂದ ತಾಮ್ ತಕತೈ ಅಂತ ಕುಣಿದಾಡ್ತಿದ್ರಿ. ತೋರಣ ಕಟ್ಟಿದ್ದೇನು, ರಂಗೋಲೆ ಬಿಡಿಸಿದ್ದೇನು, ಅಡ್ಗೆ ಮಾಡಿದ್ದೇನು. ಆಹಾ, ಏನಮ್ಮ ಬೇಬಿ, ಮುಗಿತಾ ನಿನ್ ಸಡಗರ ಎಲ್ಲ? ಈ ನೆಪದಲ್ಲಿ ನಮ್ಮನೆ ರೇಷನ್ ಖಾಲಿ ಆಯ್ತು ಅಷ್ಟೇ. ತಿನ್ನೋ ಗತಿ ಇಲ್ದೆ ಬಿದ್ದಿರೋರ್ಗು ಒಣಜಂಬಕ್ಕೇನು ಕಡಿಮೆ ಇಲ್ಲ ಅಂತ ನಿಮ್ಗಳನ್ನ ನೋಡಿದ್ಮೇಲೆ ನನಗೂ ಅರ್ಥ ಆಗ್ತಾ ಇರೋದು. ಅಬ್ಬಬ್ಬಬ್ಬಬ್ಬಬ್ಬ, ನಾನೇನಾದ್ರೂ ಆಗಿದ್ದಿದ್ರೆ ಇಂಥ ಬಂಡವಾಳ ಬಾಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ನೇಣು ಹಾಕೊಂಡು ನೆಗದ್ ಬಿದ್ದಿರ್ತಿದ್ದೆ. ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನಮ್ಮ ನಿನ್ಗೆ? ನಾನೇನು ಅನ್ಬಾರ್ದಂತೆ? ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಪರಿಣಾಮ ನೆಟ್ಗಿರಲ್ಲ. ಆಯ್ತು, ಹೋಗ್ತೀನಿ. ಇನ್ನೊಂದು ಎಷ್ಟು ದಿನ ಆಟಗಳು ಆಡ್ತಾರೆ ನಾನು ನೋಡ್ತೀನಿ.